ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ವಾರಣಾಸಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿಕೊಂಡು ಇವಾಗ ನಾವು ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ. ವಾರಣಾಸಿಯಿಂದ ಅಯೋಧ್ಯ ಅರೌಂಡ್ 220 ಕಿಲೋಮೀಟರ್ಸ್ ಇದೆ. ಸೊ ಬಸ್ಸು, ಕಾರು, ಕ್ಯಾಬು ಅಥವಾ ಟ್ರೈನಲ್ಲಿ ಹೋಗ್ಬೋದು. ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ನೋಡ್ತಾ ನಮ್ಮ ಟ್ರೈನ್ ಬಂದೇ ಬಿಡ್ತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾದ ಕರೆಂಟ್ ಪ್ರೈಡ್ ಬಂದು ವಂದೇ ಭಾರತ ಟ್ರೈನು. ಸೊ ಹೇಗಿದೆ, ನೀವೆಲ್ಲ ಹೋಗಿರ್ಬೋದು. ನಂದು ಇದು ಫಸ್ಟ್ ಟೈಮ್ ನಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. 2+3 ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಎಕನಾಮಿ ಕ್ಲಾಸಲ್ಲಿ. ಸೆಟಲ್ ಡೌನ್ ಆಗೋಷ್ಟರಲ್ಲೇ ಫುಡ್ ಸರ್ವ್ ಮಾಡಿಬಿಟ್ರು. ಬಿಕಾಸ್ ಇದು ಜಸ್ಟ್ 3 hours ತೊಗೊಳುತ್ತೆ ಅಷ್ಟೇ ಅಯೋಧ್ಯೆಗೆ ರೀಚ್ ಆಗೋದಕ್ಕೆ. ಕಟ್ಲೆಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಹಾಗೆ ಟೀ ಸಿಪ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲೇ ಇಲ್ಲ. ಬಂದೇ ಬಿಟ್ವಿ ಅಯೋಧ್ಯೆಗೆ. ಅಯೋಧ್ಯೆ ರೈಲ್ವೆ ಸ್ಟೇಷನ್ನು ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ನಡ್ಕೊಂಡು ನಾನು ಶ್ರೀರಾಮ್ ಹೋಟ್ಲಿಗೆ ರೀಚ್ ಆಗಿಬಿಟ್ಟೆ. ರೆಡಿ ಆಗಿಬಿಟ್ಟು ಫಸ್ಟ್ ನಾನು ಆಚೆ ಕಡೆ ಬಂದಿದ್ದು ಹನುಮಾನ್ ಗರಿ ಅಂತ ಈ ಟೆಂಪಲ್ನ ನೋಡೋದಕ್ಕೆ. ಸೊ ಅಯೋಧ್ಯೆಗೆ ಯಾರೇ ಬಂದ್ರೂ ಫಸ್ಟು ಹನುಮಾನ್ ಗರಿ ಟೆಂಪಲ್ಗೆ ವಿಸಿಟ್ ಮಾಡಲೇಬೇಕು. ಆಮೇಲೆ ಬೇರೆ ಏನಾದ್ರೂ. ಟೆಂಪಲ್ ವೈಬ್ಸ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ ಒಳಗಡೆ. ಸೊ ಹನುಮಾನ್ ಚಾಲೀಸ ಎಲ್ಲರೂ ಇಲ್ಲಿ ಕೂತ್ಕೊಂಡು ಪಠನೆ ಮಾಡ್ತಾನೆ ಇರ್ತಾರೆ. ಅದಲ್ದಿರ ಇಲ್ಲಿ ಗೋಡೆಗಳ ಮೇಲೂ ಕೂಡ ಹನುಮಾನ್ ಚಾಲೀಸ ಇದೆ. ಮುಂದೆಗಡೆ ಹಾಗೆ ನಡ್ಕೊಂಬಂದರೆ ನಿಮಗೆ ಕನಕ್ ಭವನ್ ಅಂತ ಒಂದು ಸಿಗುತ್ತೆ. ಕನಕ್ ಭವನ್ ಬಂದು ಕೈಕೇಯಿ ಅವರು ಸೀತಾಮಾತೆಗೆ ಉಡುಗೊರೆಯಾಗಿ ಕೊಟ್ಟಿರೋ ಒಂದು ಜಾಗ. ಇದು ಸೀತಾ ಪ್ಯಾಲೇಸ್ ಅಂತಲೂ ಕರೀತಾರೆ. ಒಳಗಡೆ ಬಂದರೆ ನಿಮಗೆ ರಾಮ ಮತ್ತು ಸೀತಾಮಾತೆಯ ಗ್ರಹಗಳು ಪ್ರತಿಷ್ಠಾಪನೆ ಆಗಿರೋದು ಕಾಣುತ್ತೆ. ಸಂಜೆ ಇಲ್ಲಿ ಜನರಲಿ ಭಜನೆ ಕಾರ್ಯಕ್ರಮ ಇರುತ್ತೆ. ಸಂಜೆ ಆಗ್ತಾ ಇದ್ದಂಗೆ ಇಲ್ಲಿ ರಾಮ್ ಕಿ ಪೈಡಿ ಅಂತ ಈ ಜಾಗದಲ್ಲಿ ನಿಮಗೆ ಆರತಿ ಇರುತ್ತೆ. ತದನಂತರ ನಿಮಗೆ ಲೇಸರ್ ಶೋ ಇರುತ್ತೆ. ಸೊ ನಾವು ಲೇಟ್ ಆಗಿಬಿಟ್ರಿ, ಬಟ್ ಲೇಸರ್ ಶೋ ನಡೀತಾ ಇದೆ. ರಿವ್ಯೂ ಏನಪ್ಪ ಅಂದರೆ ಸೌಂಡ್ ಏನು ಕರೆಕ್ಟಾಗಿ ಕ್ಲಾರಿಟಿ ಆಗಿಲ್ಲ, ಬಟ್ ಲೇಸರ್ ಶೋ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಮ್ ಸ್ಟೋರಿ ಹೇಳ್ತಾ ಇದ್ದಾರೆ, ಬಟ್ ಏನು ಅರ್ಥ ಆಗ್ತಾಯಿಲ್ಲ ಬಿಕಾಸ್ ಆಫ್ ಸೌಂಡ್ ಇಶ್ಯೂ. ಬಟ್ ನೋಡಿ ಚೆನ್ನಾಗೇ ಇದೆ. ಆದರೆ
ಇನ್ನೇನು 8 ಗಂಟೆ ಆಯಿತು, ಲೇಸರ್ ಶೋ ಮುಗೀತಾ ಬಂತು. ಬೆಳಗ್ಗೆ ಎದ್ದು ನಾವು ದರ್ಶನಕ್ಕೆ ಹೋಗ್ತೀವಿ. ಕರೆಂಟ್ಲಿ ನಾವು ಜನ್ಮಭೂಮಿ ಪಥದಲ್ಲಿದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಒಳಗಡೆ ಹೋದರೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಸಿಗುತ್ತೆ. ಕ್ಯೂ ಸಿಸ್ಟಮ್ ಇಲ್ಲಿಂದನೇ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಆರ್ಗನೈಸ್ಡ್ ಆಗಿದೆ ಇಲ್ಲಿ. ಸೊ ಇಲ್ಲಿಂದ ಆಚೆ ಕಡೆಗೆ ವಿಡಿಯೋ ರೆಕಾರ್ಡಿಂಗ್ ಮಾಡೋಂಗಿರಲ್ಲ. ಲಾಕರ್ಸಲ್ಲೆಲ್ಲ ಡೆಪಾಸಿಟ್ ಮಾಡಿ ಆಮೇಲೆ ನಾವು ದರ್ಶನಕ್ಕೆ ಹೋಗಬೇಕು. ಸೊ ಒಳಗಡೆ ಅಂತೂ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಬಿಕಾಸ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆರ್ ನಾಟ್ ಅಲೌಡ್. ಇಲ್ಲೇ ನೋಡ್ಕೊಳ್ಳಿ ರಾಮ್ಲಲ್ಲನ. ಅಯೋಧ್ಯೆಯ ಈ ನಮ್ಮ ಎಪಿಸೋಡ್ ಮುಗೀತು. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ ಆ್ಯಂಡ್ ಟ್ರಾವೆಲ್ ವಿತ್ ಅಸ್.